ಒಂದು ಕಡೆ 1993ರಿಂದ ದೇಶದ ದೊಡ್ಡ ನಾಯಕರು, ಸಿನಿಮಾ ಸ್ಟಾರ್ಗಳು ಮತ್ತು ಸೆಲೆಬ್ರಿಟಿಗಳು ಪ್ರಶ್ನಿಸುತ್ತಾ ಬಂದಿರುವ ಐತಿಹಾಸಿಕ ಕಾರ್ಯಕ್ರಮ ಆಪ್ ಕಿ ದಲಟ್. ಮತ್ತೊಂದು ಕಡೆ ಕೆಜಿಎಫ್ ಮೂಲಕ ಇಡೀ ಭಾರತದಲ್ಲೇ ದೊಡ್ಡ ಹೆಸರು ಮಾಡಿದ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು. ಈ ಎರಡು ಒಂದೇ ವೇದಿಕೆಯಲ್ಲಿ ಸೇರಿದಾಗ ಏನಾಯಿತು? ಯಶ್ ಅವರನ್ನು ರಾಜಾತ್ ಶರ್ಮಾ ಅವರು ಯಾವ ಪ್ರಶ್ನೆಗಳು ಕೇಳಿದರು ಮತ್ತು ಯಶ್ ಸಿನಿಮಾ ಬಗ್ಗೆ, ಜರ್ನಿ ಮತ್ತು ಕನ್ನಡ ಚಿತ್ರರಂಗ ಬಗ್ಗೆ ಏನು ಹೇಳಿದರು ಎಲ್ಲ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಂಡ ಹೋಗೋಣ. ಆಪ್ ಕಿ ದಲಟ್ ಅಂದರೆ ಏನು? ಆಪ್ ಕಿ ದಲಟ್ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಇಂಟರ್ವ್ಯೂ ಕಾರ್ಯಕ್ರಮಗಳಲ್ಲಿ ಒಂದು. ಈ ಕಾರ್ಯಕ್ರಮವನ್ನು ಖ್ಯಾತ ಪತ್ರಕರ್ತರಾದ ರಾಜ್ ಶರ್ಮಾ ನಡೆಸಿಕೊಳ್ಳುತ್ತಾರೆ. ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಸಾಮಾನ್ಯ ಇಂಟರ್ವ್ಯೂ ರೀತಿಯಲ್ಲಿ ಅಲ್ಲದೆ ಒಂದು ಕಾರ್ಟೋರಿಯಂ ರೀತಿಯ ಸ್ಟೈಲ್ನಲ್ಲಿ ಅತಿಥಿಗಳನ್ನು ಕೂಡಿರಿಸಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳು ರಾಜಕೀಯ ನಾಯಕರು ಆಗಿರಬಹುದು, ಸಿನಿಮಾ ನಟರೇ ಆಗಿರಬಹುದು, ಕ್ರೀಡಾಪಟುಗಳು ಆಗಿರಬಹುದು ಅಥವಾ ಬೇರೆ ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿಗಳೂ ಆಗಿರಬಹುದು. ಅವರಿಗೆ ಎದುರಾಗುವ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿರುವುದಿಲ್ಲ. ಅವರ ಕೆರಿಯರ್, ಕಾಂಟ್ರವರ್ಸಿಗಳು, ಪರ್ಸನಲ್ ಒಪಿನಿಯನ್ ಮತ್ತು ಸಾರ್ವಜನಿಕ ಚರ್ಚೆಯಾಗಿರುವ ವಿಚಾರಗಳು ಬಗ್ಗೆ ಜನರ ಪ್ರಶ್ನೆಗಳು ಕೇಳಲಾಗುತ್ತದೆ. ಈ ಕಾರ್ಯಕ್ರಮ ಯಾವಾಗ ಆರಂಭ ಆಯಿತು ಅಂದರೆ, ಆಪ್ ಕಿ ದಲಟ್ ಕಾರ್ಯಕ್ರಮವು 14 ಮಾರ್ಚ್ 1993ರಂದು ಆರಂಭವಾಯಿತು. ಅಂದಿನಿಂದ ಇಂದಿವರೆಗೂ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಟೆಲಿವಿಷನ್ನಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದೆ. ಇಷ್ಟು ವರ್ಷಗಳ ಇತಿಹಾಸದಲ್ಲಿ ದೇಶದ ಅನೇಕ ಪ್ರಮುಖ ವ್ಯಕ್ತಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲೂ ರಾಜಕೀಯ ಕ್ಷೇತ್ರದ ಹಲವು ದೊಡ್ಡ ಹೆಸರುಗಳು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಪ್ರಮುಖ ಅತಿಥಿಗಳೆಂದರೆ ಮೇನಾಗಿ ನರೇಂದ್ರ ಮೋದಿ ಅವರು, ಅಟಲ್ ಬಿಹಾರಿ ಅವರು, ಶಾರುಖ್ ಖಾನ್ ಅವರು, ಮೊಹಮ್ಮದ್ ಸಿಂಗ್ ಅವರು ಮತ್ತು ಎಚ್.ಡಿ. ದೇವೇಗೌಡ ಅವರು, ಪ್ರಣಬ್ ಮುಖರ್ಜಿ ಅವರು, ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಸಂಪರ್ಕ ನೀಡಿದ್ದಾರೆ. ಅದೇ ರೀತಿ ಸಿನಿಮಾ ಕ್ಷೇತ್ರದಲ್ಲೂ ಅನೇಕ ಜನಪ್ರಿಯ ನಟರು ಸಮೇತ ಈ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಕ್ರೀಡಾ ಕ್ಷೇತ್ರದ ಪ್ರಸಿದ್ಧ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಂದರೆ ಆಪ್ ಕಿ ದಲಟ್ ಎನ್ನುವುದು ಕೇವಲ ಒಂದು ಸಿನಿಮಾ ಇಂಟರ್ವ್ಯೂ ಕಾರ್ಯಕ್ರಮವಲ್ಲ. ಇದು ರಾಜಕೀಯ, ಸಿನಿಮಾ, ಕ್ರೀಡೆ ಮತ್ತು ಸಾರ್ವಜನಿಕ ಜೀವನ ಹಲವು ಪ್ರಮುಖ ವ್ಯಕ್ತಿಗಳ ಒಂದು ವೇದಿಕೆಯ ಕರೆದಂತೆ ಕಾರ್ಯಕ್ರಮ. ಹಾಗಾದರೆ ಯಶ್ ಯಾಕೆ ಇಲ್ಲಿ ವಿಶೇಷವಾಗಿತ್ತು ಅಂತ ನೋಡೋದಾದರೆ, ಇದೀಗ ಈ ಪ್ರಸ್ತುತ ಕಾರ್ಯಕ್ರಮ ಕನ್ನಡ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸಿರುವುದು ದೊಡ್ಡ ಗಮನ ಸಮೇತ ಸೆಳೆದಿದೆ ಅಂತಲೇ ಹೇಳ್ಬೋದು. KGF ಚಾಪ್ಟರ್ 1 ಮತ್ತು KGF ಚಾಪ್ಟರ್ 2 ನಂತರ ಯಶ್ ಕೇವಲ ಕನ್ನಡದ ನಟನಾಗಿ ಉಳಿಯದೆ ದೇಶದಾದ್ಯಂತ ದೊಡ್ಡ ಅಭಿಮಾನ ಬಳಗವನ್ನು ಹೊಂದಿರುವ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. KGF ಸಿನಿಮಾದ ಯಶಸ್ಸಿನ ನಂತರ ಯಶ್ ಅವರು ಹೆಸರು ಭಾರತೀಯ ಸಿನಿಮಾ ಉದ್ಯಮದಲ್ಲಿ ಮತ್ತಷ್ಟು ದೊಡ್ಡದಾಯಿತು. ಅಂತಹ ಸಂದರ್ಭದಲ್ಲಿ ಆಪ್ ಕಿ ದಲಟ್ನಂತಹ ರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ಯಶ್ ಕಾಣಿಸಿಕೊಂಡಿರುವುದು ಕನ್ನಡ ಚಿತ್ರರಂಗದ ಅಭಿಮಾನಿಗಳೇ ಸಹಜವಾಗಿಯೂ ವಿಶೇಷ ಕ್ಷಣ ಅಂತಲೇ ಹೇಳ್ಬೋದು. ಇನ್ನು ರಾಜೇಶ್ ಶರ್ಮಾ ಯಶ್ ಅವರ ಬಗ್ಗೆ ಏನೇನು ಕೇಳಬಹುದು ಅಂತಂದರೆ, ಯಶ್ ಅವರ ಸಿನಿಮಾ ಕೆರಿಯರ್ ನೋಡಿದರೆ ಪ್ರಶ್ನೆಗಳು ಕಡಿಮೆ ಇಲ್ಲ. ಅವರ ಆರಂಭದ ದಿನಗಳು ಹೇಗಿದ್ದವು, ಕನ್ನಡ ಚಿತ್ರರಂಗದ ಬಂದ ಒಬ್ಬ ನಟ KGF ಮೂಲಕ ದೇಶದಾದ್ಯಂತ ಹೇಗೆ ತಲುಪಿದ್ದರು, KGF ಯಶಸ್ಸಿನ ನಂತರ ಬಂದ ಫ್ರೇಮನ್ನು ಅವರು ಹೇಗೆ ನೋಡುತ್ತಾರೆ, ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಅವರ ಅಭಿಪ್ರಾಯ ಏನು, ಕನ್ನಡ ಸಿನಿಮಾಗಳಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇನ್ನಷ್ಟು ಅವಕಾಶಗಳು ಹೇಗೆ ಸಿಗಬೇಕು ಮತ್ತು ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಬಗ್ಗೆ ಕೂಡ ಅಭಿಮಾನಿಗಳಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಹೀಗಾಗಿ ಈ ರೀತಿಯ ವಿಷಯಗಳ ಬಗ್ಗೆ ರಾಜೇಶ್ ಶರ್ಮಾ ಅವರು ನೇರ ಪ್ರಶ್ನೆಗೆ ಮತ್ತು ಯಶ್ ಅವರ ಉತ್ತರಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಯಶ್ ಅವರ ಸಿನಿಮಾ ಜರ್ನಿ ನಾವು ನೋಡೋಣ. ಯಶ್ ಅವರ ಜರ್ನಿಯಲ್ಲಿ ಒಂದು ದಿನದಲ್ಲಿ ನಿರ್ಮಾಣವಾದದ್ದಲ್ಲ. ಕನ್ನಡ ಕಿರುತೆಯಿಂದ ತಮ್ಮ ಕೆರಿಯರ್ ಆರಂಭಿಸಿ ನಂತರ ಸಿನಿಮಾಗಳಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾರೆ. ಆರಂಭದಲ್ಲಿ ರೊಮ್ಯಾಂಟಿಕ್ ಮತ್ತು ಕಮರ್ಷಿಯಲ್ ಸಿನಿಮಾಗಳ ಮೂಲಕ ಜನಪ್ರಿಯರಾದ ಯಶ್ ನಂತರ KGF ಸಿನಿಮಾದ ಮೂಲಕ ತಮ್ಮ ಕೆರಿಯರ್ನಲ್ಲೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಸಮೇತ ಕಂಡರು. KGF ಕೇವಲ ಕನ್ನಡದಲ್ಲಷ್ಟೇ ಅಲ್ಲದೆ ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಡುಗಡೆಯಾಗಿ ಯಶ್ ಅವರನ್ನು ನ್ಯಾಷನಲ್ ಆಡಿಯನ್ಸ್ಗೆ ಪರಿಚಯಿಸಿತು. KGF ಚಾಪ್ಟರ್ 2 ಬಂದ ನಂತರ ಅವರ ಸ್ಟ್ಯಾಂಡರ್ಡ್ ಇನ್ನಷ್ಟು ಹೆಚ್ಚಾಯಿತು. ಇದೀಗ ಅವರು ಪ್ರತಿಯೊಂದು ಅನೌನ್ಸ್ಮೆಂಟ್ ಕೂಡ ದೇಶದಾದ್ಯಂತ ಎಲ್ಲ ಕಡೆ ಇವಾಗ ಗಮನ ಸೆಳೀತೈತೆ. ಯಶ್ ಅವರ ಆಪ್ ಕಿ ದಲಟ್ ಅಪರ್ನೆನ್ಸ್ ಅನ್ನು ಕನ್ನಡಿಗರು ಯಾಕೆ ಇಷ್ಟಪಡುತ್ತಿದ್ದಾರೆ ಅಂತ ಅನ್ನೋದಕ್ಕೆ ಮುಖ್ಯ ಕಾರಣ ಇದೆ. ಕನ್ನಡ ಸಿನಿಮಾಗಳು ಮತ್ತು ಕನ್ನಡದ ಕಲಾವಿದರು ಈಗ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ. KGF, ಕಾಂತಾರ ಸೇರಿದಂತೆ ಹಲವು ಸಿನಿಮಾಗಳು ಕನ್ನಡ ಚಿತ್ರರಂಗದ ಸಾಮರ್ಥ್ಯವನ್ನು ದೇಶದ ಮುಂದೆ ತೋರಿಸಿವೆ. ಈ ಸಾಲಿನಲ್ಲಿ ಯಶ್ ಕೂಡ ಪ್ರಮುಖ ಹೆಸರನ್ನು ಹೊಂದಿದ್ದಾರೆ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ಜನಪ್ರಿಯ ಕಾರ್ಯಕ್ರಮವೊಂದರಲ್ಲಿ ಕನ್ನಡದ ನಟ ಒಬ್ಬ ತನ್ನ ಜರ್ನಿ ಬಗ್ಗೆ ಮಾತನಾಡಿರುವುದು ಅಭಿಮಾನಿಗಳಿಗೆ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರು ಹೋಗಿರೋ
ವೇದಿಕೆಗೆ. ಸ್ನೇಹಿತರೆ, 1993ರಲ್ಲಿ ಆರಂಭವಾದ ಆಪ್ಕಿ ಅದಾಲತ್ ದೇಶದ ದೊಡ್ಡ ದೊಡ್ಡ ರಾಜಕೀಯ ನಾಯಕರು, ಸಿನಿಮಾ ತಾರೆ ಮತ್ತು ಸೆಲೆಬ್ರಿಟಿಗಳನ್ನು ಪ್ರಶ್ನಿಸಿದ ವೇದಿಕೆ. ಅಂತಹ ವೇದಿಕೆ ಕಾರ್ಯಕ್ರಮ ಇದೀಗ ಕನ್ನಡ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸಿದ್ದಾರೆ. KGF ಮೂಲಕ ಕನ್ನಡ ಸಿನಿಮಾವನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಿ ಯಶ್ ಇದೀಗ ರಾಷ್ಟ್ರೀಯ ಮಟ್ಟದ ಈ ಜನಪ್ರಿಯ ವೇದಿಕೆಯಲ್ಲಿ ಕಾಣಿಸಿಕೊಂಡಿರುವುದು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಸಮೇತನೇ ಮೂಡಿಸಿದೆ ಅಂತಲೇ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಯಶ್ ಅವರ ಮಾತುಗಳು, ರಜತ್ ಶರ್ಮಾ ಅವರ ಪ್ರಶ್ನೆಗಳು ಮತ್ತು ಅವರ ಸಿನಿಮಾ ಕೆರಿಯರ್ ಬಗ್ಗೆ ನಡೆದ ಚರ್ಚೆ ಖಂಡಿತವಾಗಿಯೂ ಗಮನ ಸೆಳೆದಿದೆ ಅಂತಲೇ ಹೇಳ್ಬೋದು. ನಿಮಗೆ ಯಶ್ ಅವರ ಆಪ್ಕಿ ಅದಾಲತ್ ಎಪಿಸೋಡ್ನಲ್ಲಿ ಯಾವ ಉತ್ತರ ಹೆಚ್ಚು ಇಷ್ಟವಾಯಿತು ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ನೀವ್ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತದೆ ತಕ್ಷಣ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ನಮ್ಮ ಚಾನಲನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು.